ದರ್ಶನ್ಗೆ ಮನೆಯೂಟದ ಅರ್ಜಿ ಕ್ಯಾನ್ಸಲ್ ಆಗಿದೆಯಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಾಯಿತು, ಅಲ್ಲಿ ವಾದವೇನಿತ್ತು ಅನ್ನೋದನ್ನ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿತ್ತು. ದರ್ಶನ್ ಮನೆಯೂಟ ನಿರಾಕರಿಸಲಿಕ್ಕೆ ಕಾರಣ ಏನು? ಕೊಡ್ಬೋದಾಗಿತ್ತಲ್ವಾ, ಯಾಕೆ ಕೊಟ್ಟಿಲ್ಲ? ಅದಕ್ಕೆ ಅನೇಕ ಕಾರಣಗಳನ್ನು ಹೇಳಿದ್ದಾರೆ. 3 ಕಾರಣಗಳನ್ನು ಕೊಟ್ಟಿದ್ದಾರೆ. ಮೊದಲ ಕಾರಣ, ಜೈಲು ಕಾಯ್ದೆಯ ಪ್ರಕಾರ ಕೊಲೆ ಆರೋಪಿಗೆ ಮನೆ ಊಟ ಕೊಡುವಂತಿಲ್ಲ. ಮನೆ ಊಟ ಬೇಡ ಕೊಲೆ ಆರೋಪಿಗೆ ಅಂತ. ಎರಡನೇ ಆರೋಪ, ಜೈಲಾಧಿಕಾರಿಗಳ ವರದಿಯಲ್ಲಿ ಮನೆ ಊಟದ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಮನೆ ಊಟದ ಅವಶ್ಯಕತೆಗೆ ಪೂರಕ ವೈದ್ಯಕೀಯ ಪ್ರಮಾಣ ಪತ್ರಗಳು ದರ್ಶನ್ಗೆ ಸಿಕ್ಕಿಲ್ಲ. ಅಂದರೆ ಜೈಲು ಕಾಯ್ದೆ ಏನು ಹೇಳುತ್ತೆ, ಕೊಲೆ ಅಂತ ಹೇಳಿದ್ರೆ ಅತ್ಯಂತ ಗಂಭೀರ ಸ್ವರೂಪದ ಕ್ರೈಮ್. ಅದು ಕೊಲೆ ಅತ್ಯಂತ ಗಂಭೀರ ಸ್ವರೂಪದ ಪ್ರಕರಣ ಆಯಿತು. ಈ ಪ್ರಕರಣದ ಆರೋಪಿಗೆ ಮನೆ ಊಟ ಕೊಡ್ತೀನಿ, ಲಕ್ಸುರಿಯಸ್ ಆಗಿ ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ ಒಪ್ಪುತ್ತಾ? ಜೈಲ್ ಮ್ಯಾನ್ಯುವಲ್ ಒಪ್ಪಲ್ಲ, ಕಾನೂನು ಒಪ್ಪಲ್ಲ. ಅದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಜೈಲಾಧಿಕಾರಿಗಳ ವರದಿಯಲ್ಲಿ ಮನೆ ಊಟದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಯಾವುದೇ ಜೈಲು ಈ ಆರೋಪಿಗೆ ಅಥವಾ ಈ ವಿಚಾರಣಾಧೀನ ಕೈದಿಗೆ ಅಥವಾ ಸಜೆ ಆಗಿರುವ ಕೈದಿಗೆ ಮನೆಯೂಟದ ಅವಶ್ಯಕತೆ ಇದೆ ಅಂತ ಹೇಳಲಿಕ್ಕಾಗತ್ತಾ? ಹಾಗಾದರೆ ಆ ಜೈಲು ಕೊಡುವಂಥ ಆಹಾರ ಗುಣಮಟ್ಟದ್ದಾಗಿಲ್ಲ ಅಂತ ಅದೇ ಜೈಲು ದೃಢೀಕರಿಸಿದಂಗೆ ಆಗುತ್ತೆ. ಸೊ ಹೀಗಾಗಿ ಇಲ್ಲಿ ಜೈಲಧಿಕಾರಿಗಳ ವರದಿಯಲ್ಲಿ ಬೇಡ ಬಿಡಿ, ಮನೆ ಊಟ ಬೇಡ, ನಮ್ಮ ಜೈಲು ಊಟನೇ ತುಂಬ ಚೆನ್ನಾಗಿದೆ ಅಂತ. ಇನ್ನೊಂದು ಕಡೆ ದರ್ಶನ್ ಹೇಳ್ಕೊಂಡಿದ್ದಾರಲ್ಲ, ನಾನು ಆ ಊಟ ತಿಂದ ಮೇಲೆ ಅತಿಸಾರ ಆಯಿತು, ವಾಂತಿ ಭೇದಿ ಆಯಿತು, ನನ್ನ ಆರೋಗ್ಯ ಸರಿ ಇಲ್ಲ, ತುಂಬ ಸಮಸ್ಯೆಗಳಾಗ್ತಾ ಇದೆ ನನಗೆ ಆರೋಗ್ಯವಾಗಿ ಅಂತ ಹೇಳಿದ್ರೆ, ಆರೋಗ್ಯದಕ್ಕೆ ಸಂಬಂಧಪಟ್ಟಂಗೆ ಅಂತ ಹೇಳಿದ್ರೆ, ಏನೇನು ಸಮಸ್ಯೆ ಆಗಿದೆ ಅನ್ನೋದನ್ನು ಮೆಡಿಕಲ್ ರಿಪೋರ್ಟ್ ಹೇಳಬೇಕು. ದರ್ಶನ್ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಆ ಮೆಡಿಕಲ್ ರಿಪೋರ್ಟ್ಗಳನ್ನು ಸಬ್ಮಿಟ್ ಮಾಡುವಲ್ಲೂ ಕೂಡ ದರ್ಶನ್ ಫೇಲ್ ಆಗಿದ್ದಾರೆ. ಅದಕ್ಕೆ ಪೂರಕವಾದಂಥ ಹೊಟ್ಟೆ ನೋವು ಕಾಣಿಸಿದ್ರೆ ಹೌದು ಹೊಟ್ಟೆ ನೋವು ಆಗ್ತಾ ಇದೆ ಅಂತ ಮೆಡಿಕಲ್ ರಿಪೋರ್ಟ್ ಹೇಳಬೇಕು. ನನಗೆ ವಾಂತಿ ಭೇದಿ ಆಗ್ತಾ ಇದೆ ನೋಡಿ ಅಂತ ರಿಪೋರ್ಟ್ ಹೇಳಬೇಕು. ಬಟ್ ರಿಪೋರ್ಟ್ ಏನೂ ಹೇಳ್ತಾ ಇಲ್ಲ ಅಂದಾಗ ದರ್ಶನ್ ಅವರ ಮನವಿ ರಿಜೆಕ್ಟ್ ಆಗಿದೆ.